ಪ್ರೀತಿ ಮಾಡಿ ಅಂದಮೇಲೆ ಕಾಯಕ್ಕಾಗಲ್ವಾ? ಖಂಡಿತ ಉತ್ತರ ಕೊಟ್ಟೇ ಕೊಡ್ತಾಳೆ. ನಾನು ಲವ್ ಬೇಕು ಅಷ್ಟು ಬೇಗ ನಿಲ್ಲಲ್ಲ. ಹ್ಯಾಪಿ ಮೂಮೆಂಟ್ ನನ್ನ ಬಿಟ್ಟು ಒಂದೇ ತಿಂಗಳಲ್ಲಿ ಹ್ಯಾಪಿ ಮೂಮೆಂಟ್ ಅಜ್ಜಾನು. ನಾನು ನೋಡಿದ್ರೆ ನೀನು ಬರ್ತೀಯ ಅಂತ ಕಾಯ್ತಿದ್ದೀನಿ. ನೀನು ಪ್ರೀತಿ ಹೆಸರಲ್ಲಿ ನನ್ನ ನೆಮ್ಮದಿ ಹಾಳು ಮಾಡಿಬಿಟ್ಟು ಇನ್ನೊಬ್ಬನ ಜೊತೆ ಖುಷಿಯಾಗಿದೆಯಾ. ಹ್ಯಾಪಿ ಮೂಮೆಂಟ್. ನಿನ್ನ ಮೇಲಿರೋ ಕೋಪನ ನೀನು ಕೊಟ್ಟಿರೋ ವಸ್ತುಗಳ ಮೇಲೆ ಏನಕ್ಕೆ ತೋರಿಸ್ಲಿ? ನೀನು ನಿಜವಾದ ಪ್ರೀತಿ ಮಾಡದೇ ಇರ್ಬೋದು, ಆದರೆ ನಾನು ಮಾಡೀನಿ. ಮನು ಏನು ಏನಾಗಿದೆ? ಅಂಥದ್ದು ಏನಾಗಿದೆ? ಏನಾದ್ರೂ ಹೇಳು, ಏನಾಗಿದೆ ಅಂತ. ಅವಳು ನನಗೆ ಮರಿಯೋ, ಅವಳು ಎಲ್ಲ ಕಡೆನೂ ಬ್ಲಾಕ್ ಮಾಡಿದ್ದಾಳೆ. ಇನ್ಸ್ಟಾ, ವಾಟ್ಸಪ್ಪು ಎಲ್ಲ ಕಡೆ 20 days ಆಯ್ತು ಅವಳು ಇಲ್ಲ ನಂಬರ್ ಬ್ಲಾಕ್ ಮಾಡಿ. ಹಾಂ ಏನಾಗಿದೆ? ಮರಿಯೋ ಅವಳು ನೆನಪಾ. ಇದೆಲ್ಲ ಒಳ್ಳೇದಲ್ಲ ಮನು, ಬಿಟ್ಟಾಕ. ನೀ ಹೇಳೋದು ನಿಜ ಆಗೋ, ಬಟ್ ಮನಸ್ಸು ಕೇಳ್ತಿಲ್ಲಲ್ಲ. ನಾನು ಅವಳು ಪ್ರೀತಿ ಮಾಡಿದ್ದು ನಿಜ, ನಾನು ಅವಳು ಬಿಟ್ಟು ಹೋಗಿದ್ದು ನಿಜ. ಆದ್ರೆ ಯಾವ ರೀಸನ್ಗೆ ಅಂತ ಗೊತ್ತಿಲ್ಲ, ನಾನು ಹೇಗೆ ಮೂವ್ ಆಗಲಿ. ನಾನು ಪ್ರತಿ ಉಸಿರಲ್ಲ ಅವಳು ಇದ್ದ ಕಣ. ನಾನು ಹೇಳೋದು ತಾಳ್ಮೆ ಕಳ್ಕೊಂಡ್ರೆ ತಾಳ್ಮೆ ಅಂತಿದ್ದಿಲ್ಲ. ಆ ತಾಳ್ಮೆ ಕಳ್ಕೊಂಡ್ರೆ ನೀನೇ ಸಫರ್ ಪಡೋದು. ನಿನಗೆ ಅದಂತ ನಿನ್ ಬ್ಯೂಟಿಫುಲ್ ಲೈಫ್ ಇದೆ, ಅದನ್ನೇ ಇದು ಮಾಡು. ಯಾವಳೆ ಕಿತ್ತೋಗಿರೋಗೋಸ್ಕರ ನೀನು ಈ ಥರ ಕುಡ್ದು ಕುಡ್ಕಂದ್ರೆ ಏನ? ಬಗ್ಗೆ ಯೋಚನೆ ಮಾಡು, ಅಪ್ಪ ಅಮ್ಮ ಬಗ್ಗೆ ಯೋಚನೆ ಮಾಡು. ಸತ್ಯವಾಗಿ ಹೇಳ್ತಿದ್ದೆ, ನೀನು ಈ ಸ್ಥಿತಿಲಿ ನಾನು ನೋಡೋಕ್ಕಾಗ್ತಿಲ್ಲ. ಬಿಟ್ಬಿಡೋ ಇದೆಲ್ಲ, ಬಿಟ್ಟಾಕೋಳು ನೆನಪನ ಬೇಡ ಕಣ, ಬಿಟ್ಟಾಕು. ನೋವು ಅನ್ಬಿಸೋದು ನೀನು. ಅವಳು ಚೆನ್ನಾಗಿದ್ದಾಳು, ಎಲ್ಲ ಒಂದ್ ಕಡೆ ಚೆನ್ನಾಗಿದ್ದಾಳೆ, ಸಫರ್ ಪಡೋದು ನೀನು. ಅವಳು ಹೆಂಗೋ ಮರೀಲಿ, ಅವಳ ಜೀವನ ನಾನಾಗಿದೆ ಕಣ. ಈಗ ಬಿಟ್ಟು ಹೋಗ್ಯಾಳ, ಏನ್ ಮಾಡೋಣ? ಮರೆಯೋದಕ್ಕೆ ಪ್ರಯತ್ನ ಪಡು, ಮರೆಯೋದಕ್ಕೆ ಪ್ರಯತ್ನ ಪಡು. ಯಾವನ ಜೀವನಕ್ಕೆ ಯಾವಳು ಆಗಲ್ಲ ಕಣ. ನಿಮ್ ಜೀವನ ನಿಮ್ ಕೈಲೇ ಇದೆ. ಹಿಂಗ್ ಕುಡ್ದು ಕುದ್ಕೊಂಡ್ರೆ ನೆಕ್ಸ್ಟ್ ಇದು ನಿನ್ ಲೈಫ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಿನ್ ಲೈಫ್ ಬಗ್ಗೆ ನೀನೇ ಯೋಚನೆ ಮಾಡ್ಬೇಕು. ನನ್ನ ಲೈಫೇ ಅವಳಾಗಿದ್ಲು, ನಿಮ್ಮಂತ ಲವರ್ಸ್ಗೆ ನಾವು ಯಾವ ತರ ಆನ್ಸರ್ ಕೊಡ್ಬೇಕು ಒಂದು ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ನನಗ? ಹಿಂಗ್ ಕುಡ್ದು ಕುಡ್ಕೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತಾ? ಸಾಲ್ವ್ ಆಗಿದೆ ಅಂದ್ರೆ ಹೇಳು, ನಾನು ಇನ್ನೊಂದ್ 2-3 ತೋಟಕ್ಕೆ ಬಂದ್ಬಿಡ್ತೀನಿ. ಸಾಲ್ವ್ ಆಗಲ್ಲ ಕಣ, ಬಟ್ ಆ ಕ್ಷಣ ಮನಸುತ್ತೆ. ಬೇರೆ ಆಪ್ಷನ್ಸ್ ಇಲ್ಲ ಮಾಡಕ್ಕೆ. ಏನು ಇದೇ ಕಣ ಲವ್ ಅನ್ನೋದು. ಲವ್ ಅಲ್ಲ ಇದು, ನೋವು ಕೂಡ ಲವ್ ಒಳಗೆ ಹ್ಯಾಪಿನೆಸ್ ಅದು ಕ್ರಿಯೇಟ್ ಆಗದೆ. ಹ್ಯಾಪಿನೆಸ್, ಲವ್ ಅಂದ್ರೆ ಹ್ಯಾಪಿನೆಸ್ ಅನ್ಕೊಂಡಿದ್ದೆ, ಅದು ಹ್ಯಾಪಿನೆಸ್ ಅಲ್ಲ, ಸ್ಯಾಡ್ನೆಸ್.
ಬಿಡ, ಬಿಟ್ಟಾಕ ಮರ್ಯಾದಕ್ಕೆ ಪ್ರಯತ್ನ ಪಡ ಅವಳನ್ನ ಮರ್ತ್ ಬಿಡು. ಪ್ರಯತ್ನ ಅಂತಂದ್ರೆ ಈಗಿಂದೀಗ್ಲೇ ಮರ್ತ್ ಬಿಡು. ಫ್ರೆಂಡ್ ಮುಖ್ಯನಾ, ಲವರ್ ಮುಖ್ಯನಾ, ಫ್ಯಾಮಿಲಿನ ಮುಖ್ಯನಾ? ಎಲ್ರು ಬೇಕು, ಎಲ್ರು ಬೇಕು. ಎಲ್ರನ್ನ ಈಗ ಲವ್ವರ್ ಈ ತರ ಬಿಟ್ಟು ಹೋಗಿ ಹೇಳಲ್ಲ ಲವ್ವರ್. ಅವಳಿಗೆ ಅಂತೀಯ ನೀನ್ ಅವಳನ್ನೆಷ್ಟು ಹಚ್ಕೊಂಡಿದ್ದೆ ಅಂತ ನನಗೆ ಗೊತ್ತು, ಅವಳನ್ನೆಷ್ಟು ಕೇರ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ಆದ್ರೆ ಯಾಕೆ ಅವಳು ಏನು ರೀಸನ್ ಕೊಡ್ಲಿಲ್ಲ ನಿಂಗೆ ಬಿಟ್ಟು ಹೋದ್ರು? ಇದೇ ಸ್ವಾರ್ಥದ ಲವ್ ಅನ್ನೋದು. ನಿನ್ನಷ್ಟು ಆನೆಸ್ಟಿ ನಾನು ನನ್ನ ಲೈಫಲ್ಲಿ ಯಾರನ್ನು ನೋಡಿಲ್ಲ. ಆ ಥರ ಆನೆಸ್ಟಿ ಕಳ್ಕೊಬೇಡ ಮನು. ಈ ಥರ ಹಾಳಾಗ್ಬೇಡ, ಬಿಟ್ಬಿಡು. ಸುಮ್ಮನೆ ಈ ತರ ಫೀಲಿಂಗ್ ಪಟ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಸಾಲ ಹೋಗಲ್ಲ ದೇವ್ರೆ. ಬಿಡು, ಬಿಟ್ಟಾಕ್ಬಿಡು. ಎಲ್ಲ ಬಿಡ್ತೀನಿ. ಹೊಸ ಲೈಫ್ ಓಕೆನಾ? ಸ್ಟ್ರಾಂಗ್ ಆಗಿ ನನಗೆ ಬಿಟ್ಟಾಕಿ ಸ್ಟ್ರಾಂಗ್ ಆಗಿಬಿಡು. ಜಾನು, ಮಚ್ಚ ಮನೋನ್ ನೋಡಿದೆ? ಇಲ್ಲ ಮಚ್ಚ, ನಾನು ನೋಡಿಲ್ಲ, ಇವಾಗ ತಾನೇ ಬಂದೆ ನಾನು. ನೋಡಿದ್ರೆ ಹೇಳು, ಬೆಳಗಿಂದ ಕಾಣ್ತಿಲ್ಲ ಮಚ್ಚ. ಹುಡುಗಿ ಸಾಕಾಯ್ತು. ಅಯ್ಯೋ ಮಚ್ಚ, ಫಸ್ಟ್ ಅವ್ನು ಡಿಪ್ರೆಷನ್ ಅವನೇ. ಫಸ್ಟ್ ಅವ್ನು ಹುಡುಕು ಮಚ್ಚ, ಏನಾದರೂ ಮಾಡಿ ಗಿಡಿಕೊಂಡವನೇ, ಹುಡುಕು ಮಚ್ಚ. ಆಯ್ತು ಮಚ್ಚ, ಬರ್ತೀನಿ. ಹಾಂ, ಥ್ಯಾಂಕ್ ಯು ಮಚ್ಚ. ಬಿಡ, ಅವ್ ಬಂದ್ರೆ ಮಾಡ್ತಾನೆ. ಅವ್ ಬಂದ್ರೆ ಸ್ವೀಕಾರ ಮಾಡಿದ ಇದೇ ರೇಟ್ ಹಾಕಚ್ಬಿಡ್ತು ಸಾಂಗ್. ಏನಿದ್ರು ಓಲ್ಡ್ ನೋಡಿ ಮೂವಿ ನಮ್ಮ ಬ್ರೋ ದಿಗ್ಗಜರ ಈ ಮೂವಿ ಮಾತ್ರ. ಬ್ರೋ, ನಮ್ಮ ಮುನ್ನ ನೋಡಿದ್ರೆ ನೀವು ಮುನ್ನ ನೋಡಿಲ್ಲ. ಅಲ್ಲಿ ಯಾರೋ ಓದಾನಾದ್ರು ನೋಡು. ಇಲ್ಲ. ಹಾಂ, ಮೇಲ್ಗಡೆ ಹೋದ. ಸರಿ. ಮನು, ಮನು, ಏ ಮನು, 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 ಮನು. ಅವತ್ತ ನಿಮ್ಗೆ ಬಿಟ್ಟಾಕೊಳ್ಳಿ ಎಲ್ಲಿ ನಾವು ಪಾಡಿ ಬಿಟ್ಟಿದ್ದೆ ಕಣ. ಮನೆ ನೋಡಿದ್ರೆ ಅನ್ಬಂತ ಬಿಟ್ಟು ಇನ್ನೊಬ್ಬ ಜೊತೆ ಇದ್ದು ಯಾಕೆ ಗಂಟೆ ತಾಗ ಅದನ್ನ ತಿಳಿಸ್ಕೊಂಡು ಹೆಂಗೂ ಇರಲಿಲ್ಲ ನಾನು. ಹಾಂ, ಇವತ್ತು ಏನು ಮಾಡ್ಬೇಕಂತ ಆಡ್ತೀನಿ. ನೀನು ಈ ಸ್ಥಿತಿ ನೋಡೋಕೆ ದೇವ್ರೇ ಮಾಡ್ತಾನೆ, ನೋಡೇ ಆಗ್ತಿಲ್ಲ. ಬೇಡ, ಭಯ ಆದ್ರೂ ಬೇಕಾಗಿಲ್ಲ. ಹೋಗಿ ಇವತ್ತು ಏನು ಮಾಡ್ಬೇಕಂತ ಹೋಗಿ ಮಾಡೇ ಮಾಡ್ತೀನಿ. ಆಯ್ತು ಕಣಪ್ಪ, ಬರ್ತೀನಿ. ಹಲೋ, ಯಾರು? ಮನು, ನಾನು ಜಾನು ಅಮ್ಮ ಮಾತಾಡ್ತಾ ಇದ್ದೇನೆ ಆಂಟಿ? ಕಣಪ್ಪ. ಆಂಟಿ, ಜಾನೇ ಇಲ್ಲ ಆಂಟಿ. ಆಂಟಿ ಪ್ಲೀಸ್ ಆಂಟಿ, ನೋಡ್ಬೇಕಂಟಿ. ಜಾನು, ನನ್ನ ಮಗಳು ಜಾನು 2 ತಿಂಗಳ ಹಿಂದೆನೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಕಣಮ್ಮನು. ಬ್ಲಡ್ ಕ್ಯಾನ್ಸರು, ಲಾಸ್ಟ್ ಸ್ಟೇಜ್ ಅಂದಿದ್ರು ಡಾಕ್ಟ್ರು. ಸುಳ್ಳು ಹೇಳ್ಬೇಡ್ರಿ ಆಂಟಿ. ನಾನು ಅವಳು ನಿನ್ನೆ ಥರ ನೋಡೀನಿ.
ನಾನು ನಿನ್ನೆ ಮಗ ನೀನು ಯಾರನ್ನ ನೋಡಿದೆ? ನನ್ನ ಮಗಳು ಸತ್ತು 60 ದಿನ ಆಯಿತು, ಅವಳ ಅಂತ್ಯ ಸಂಸ್ಕಾರನೂ ಮುಗೀತು. ಜಾನು ನೀನಾ? ನಾನು ತುಂಬ ಮಿಸ್ ಮಾಡ್ಕೊಂಡೆ. ಬಂದ್ಬಿಟ್ಟೆ ಜಾನು, ಸಾರಿ ಕಣೆ. ಸಾರಿ? ಯಾವುದಕ್ಕೆ ಸಾರಿ ಮನು? ನಾನು ಪ್ರೀತಿಸಿದ್ದಕ್ಕ ಇಲ್ಲ ನಾನು ಕೊಂದಿದ್ದಕ್ಕ? ಹೇಳು. ನೀನು ಕೊಟ್ಟಿದ್ದು ಲವ್ ಬೀಟ್ ಅಂತಿದ್ದೆ, ಆದರೆ ನೀನು ಕೊಟ್ಟಿದ್ದು ಸಾವಿನ ಸಪ್ಪಳ ಕಣೋ. ಈಗ ಹೇಳು, ನನ್ನ ಹೃದಯ ಬಡಿತ ಕೇಳಿಸ್ತಿದೆಯಾ? ಇಲ್ಲ, ಯಾಕಂದರೆ ನೀನೇ ಅದನ್ನು ನಿಲ್ಲಿಸಿದ್ಯಲ್ಲ. ಬೇಡ, ಹಾಗೆ ಹೇಳ್ಬೇಡ. ನಾನು ಮಾಡಿದ್ದಲ್ಲ ಅದು. ನನ್ನೊಳಗಿರೋ ರಾಕ್ಷಸ, ನನ್ನ ತಾಳ್ಮೆ ಸತ್ಮೇಲೆ ಹುಟ್ಟಿದ್ದವನು. ನಾನು ನಿನ್ನ ಪ್ರೀತಿ ಮಾಡಿದ್ದೆ, ಇವಾಗಲೂ ಮಾಡಿದ್ದೀನಿ, ನಂಬು. ಪ್ರೀತಿ ಮನು, ಪ್ರೀತಿ ಅಂದರೆ ಕಾಯೋದು, ಅರ್ಥ ಮಾಡ್ಕೊಳ್ಳೋದು, ಕೊಲ್ಲೋದಲ್ಲ. ನೀನು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಿದೆ. ಈಗ ನನ್ನ ಸರ್ದಿ. ನೀನು ನನಗೆ ಕೊಟ್ಟ ಪ್ರತಿ ರಾತ್ರಿಯ ನೋವನ್ನು ನಾನು ನಿನಗೆ ವಾಪಸ್ ಕೊಡ್ತೀನಿ. ಕನಸಲ್ಲಿ, ಎಚ್ಚರದಲ್ಲಿ, ಉಸಿರಲ್ಲಿ ನಾನೇ ಇರ್ತೀನಿ. ಇದು ಪ್ರೀತಿ ಅಲ್ಲ ಮನು, ಇದು ಶಾಪ. ದ ಲವ್ ಬೀಟ್ ಅಲ್ಲ, ಇದು ಕರ್ಸ್ ಬೀಟ್. ಲವ್ ಬಿಟ್ ಮುಚ್ಚಿದೆ. ತಾಳ್ಮೆಗೆರೆ ದಾಟ್ತವನಿಗೆ ನೆಮ್ಮದಿ ಸಿಗಲ್ಲ ಮನು. ಗುಡ್ ಬೈ ಇಲ್ವಾ? ಗುಡ್ ನೈಟ್.